ಪ್ರಿಯರೇ, ಕ್ರಿಸ್ತನ ಮಧುರ ನಾಮದಲ್ಲಿ ಶುಭಾಶಯಗಳು. ನಾನು ನಂಬುತ್ತೇನೆ ನೀವು ಕ್ಷೇಮವಾಗಿದ್ದೀರಿ ಎಂಬುದಾಗಿ. ಈ ಒಂದು ಸಂದೇಶದ ಮುಖ್ಯ ಅಂಶವೇನೆಂದರೆ, ದೇವರು ನಾವು ಕ್ಷೇಮವಾಗಿರಬೇಕೆಂದು ಬಯಸುತ್ತಾನೆ. ಯಾವ ರೀತಿ ಪ್ರೀತಿಯ ಪೋಷಕರು ತಮ್ಮ ಮಕ್ಕಳಿಗೆ ಅನಾರೋಗ್ಯವನ್ನು ಬಯಸುವುದಿಲ್ಲವೋ, ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಪರಲೋಕ ತಂದೆಯೂ ಸಹ ತನ್ನ ಮಕ್ಕಳು ಅನಾರೋಗ್ಯದಲ್ಲಿರುವುದರಲ್ಲಿ ಬಯಸುವುದಿಲ್ಲ. ಅನಾರೋಗ್ಯವು ಒಂದು ಶಾಪವಾಗಿದೆ. ಲೋಕವೇಳುತ್ತದೆ, ವಯಸ್ಸಿಗೆ ತಕ್ಕಂತೆ ಅನಾರೋಗ್ಯ ಬರುತ್ತದೆ. ಯವನಸ್ಥರಿಗೆ ಒಂದು, ಮಧ್ಯ ವಯಸ್ಸಿನವರಿಗೆ ಒಂದು, ವಯಸ್ಸಾದವರಿಗೆ ಒಂದು ಎಂಬುದಾಗಿ. ಆದರೆ ಅದು ಆ ರೀತಿ ಅಲ್ಲ. ಅನಾರೋಗ್ಯವು ದೇವರ ಒಂದು ಶೈಲಿಯಲ್ಲ. ಅನಾರೋಗ್ಯವು ದೇವರ ಕೆಲಸವು ಅಲ್ಲ ಎಂಬುದಾಗಿ ಧರ್ಮಶಾಸ್ತ್ರವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರು ಅದನ್ನು ವಿರೋಧಿಸುತ್ತಾನೆ. ದೇವರ ಮಗನು ಕ್ರಿಸ್ತನು ಈ ಲೋಕಕ್ಕೆ ಪ್ರತ್ಯಕ್ಷವಾಗಿದ್ದು ಸೈತಾನನ ಕಾರ್ಯಗಳನ್ನು ನಷ್ಟ ಮಾಡಲು ಎಂಬುದಾಗಿ 1 ಯೋಹಾನನು 3:8 ನಮಗೆ ಹೇಳುತ್ತದೆ. ಕ್ರಿಸ್ತನು ಬಂದಿದ್ದು ವೈರಿಯ ಎಲ್ಲ ಕಾರ್ಯವನ್ನು ನಾಶನ ಮಾಡಲು. ಇಬ್ರಿ 13:8 ಹೇಳುತ್ತದೆ, ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಕರ್ತನು ಬದಲಾಗದೆ ಇರುವಂತ ದೇವರು ಆಗಿದ್ದಾನೆ. ಅನಾರೋಗ್ಯವು ಒಂದು ಶಾಪವಾಗಿದೆ ಧರ್ಮಶಾಸ್ತ್ರದ ಪ್ರಕಾರ. ಧರ್ಮೋಪದೇಶ ಕಾಂಡ 28 ನೀವು ಓದುವುದಾದರೆ ಅದರಲ್ಲಿ ನಿಮಗೆ ಅದು ಸ್ಪಷ್ಟವಾಗಿರುತ್ತದೆ. ಆದರೆ ವಿಮೋಚನೆಯನ್ನು ಕರ್ತನು ಕ್ರಿಸ್ತನ ಮರಣದ ಮುಖಾಂತರ ಕೊಟ್ಟಿದ್ದಾನೆ. ಗಲಾತಿ 3:13 ಬರೆದಿದೆ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪಗ್ರಸ್ತನಾದನು, ಅಬ್ರಹಾಮನ ಆಶೀರ್ವಾದಗಳು ತನ್ನ ಮಕ್ಕಳ ಮೇಲೆ ಬರಬೇಕು ಎಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ಕರ್ತನು ನಮ್ಮನ್ನು ಪ್ರತಿಯೊಂದರಿಂದ ಬಿಡಿಸಿ ತನ್ನ ಆರೋಗ್ಯದಲ್ಲಿ ನಡೆಸೋನಾಗಿದ್ದಾನೆ. ಮುಂದಿನ ವಾರದಲ್ಲಿ ಮುಂದೆ ಬರೆಯೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ